ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ವಡೆ ಮಾಡೋಣ ಅಂದ್ಕೊಂಡಿದ್ದೆ. ವಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಡಲೆಬೇಳೆ ಒಂದು ಅರ್ಧ ಕೆ ಜಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಒಂದು 3 ಅವರು ನೆನೆ ಹಾಕಬೇಕು. 3 ಇಂಚು ಚಕ್ಕೆ, 2 ಇಂಚು ಶುಂಠಿ, ಕರಿಬೇವು ಸ್ವಲ್ಪ, ಮೆಣಸಿನ್ಕಾಯಿ ಒಂದು 20 ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಆಪ್ಷನಲ್ಲಿ ಬೇಕಾದರೆ ಹಾಕ್ಬೋದು, ಇಲ್ದಿದ್ರೆ ಕಡಲೆಬೇಳೆಯಲ್ಲಿ ನೀರಿಲ್ದಂಗೆ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ನೆನೆ ಹಾಕಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಅದು ಮಾತ್ರ ಹಾಕಿದ್ರೆ ಅಷ್ಟಕ್ಕೆ ಗ್ರೈಂಡ್ ಆಗೋಲ್ಲ. ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಶುಂಠಿನೂ ಚಕ್ಕೆ ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದರಿಂದ ನುಣ್ಣಗೆ ಇದನ್ನು ಒಂದು ಪಾತ್ರೆಗೆ ಇಳಿಸ್ಕೊಳ್ಳೋಣ. ಉಳಿದಿದ್ದ ಬೇಳೆ ಎಲ್ಲ ಮತ್ತೇನೊಂದು ಸರಿ ಮಿಕ್ಸಿಗೆ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಒಂದು ಪಾತ್ರೆಗೆ ಇಳಿಸ್ಕೊಳ್ಳೋದು ಗ್ರೈಂಡ್ ಮಾಡಿರೋದು. ಮತ್ತು ಉಳಿದಿರೋ ಕಡಲೆಬೇಳೆ ಎಲ್ಲ ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಎಲ್ಲ ತೊಗೋಬೇಕು. ಮತ್ತು ಕರಿಬೇವು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಆಪ್ಷನಲ್ಲು, ಈರುಳ್ಳಿ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ರೆಲ್ಲ. ಈರುಳ್ಳಿ ಸ್ಮೆಲ್ಗಂತ ಹಾಕ್ಕೊಳ್ಳೋದು. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸಾಫ್ಟ್ ಆಗಿಬಿಡುತ್ತೆ ವಡೆ. ಸೊ ಅದರಿಂದ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ವಡೆ ಕ್ರಿಸ್ಪಿಗೆ ಬೇಕು ಅಂತ ಹೇಳಿದ್ರೆ ತೆಳುವಾಗಿ ತಟ್ಕೋಬೇಕು. ಸಾಫ್ಟಾಗಿರ್ಬೇಕಂದ್ರೆ ದಪ್ಪಕ್ಕೆ ತಟ್ಕೋಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕೆ ಜಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಇವಾಗ ವಡೆ ಹಿಟ್ಟಿದೆಲ್ಲ ಅದನ್ನು ಒಂದೊಂದು ಉಂಡೆ ತೊಗೊಂಡು 2 ಕೈ ನೀರಿನ ಒದ್ದೆ ಮಾಡಿಕೊಂಡು ಒಂದೊಂದು ಉಂಡೆ ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಒಂದೊಂದೇ ಹಾಕ್ಕೋಬೇಕು. ಹಾಕ್ಕೊಂಡು ಬಿಡಬೇಕು. ಹಾಕಿದ ತಕ್ಷಣ ಕಲಿಸ್ಬಾರ್ದು. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯ್ತಾ ಇದೆಲ್ಲ ಅದರಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಅದು ಬರಬೇಡ ಅಂತ ನೊರೆ ಬರ್ತಾ ಇರುತ್ತೆ. ಸೊ ನೊರೆ ಎಲ್ಲ ಕಡಿಮೆ ಆಗಿಬಿಟ್ಟು ಬ್ರೌನಿಷ್ ಕಲರ್ ಬರುತ್ತೆ. ಸೊ ಅಷ್ಟು ತನಕ ನಾವು ನೋಡ್ತಾ ಇರಬೇಕು. ಮತ್ತು 2 ಕಡೆಯಿಂದ ತಿರ್ಸ್ಕೊಂಡು 2 ಕಡೆಯೂ ಒಂದೇ ಥರ ಕಲರ್ ಆಗೋ ಥರ ಪ್ರಾಕ್ಟೀಸ್ ಇರೋರು ಇದನ್ನು ಒಂದು ಕೈಯಲ್ಲೂ ಮಾಡ್ಬೋದು. ನೋಡಿ, ಒಂದು ಕೈಯಲ್ಲಿ ಹಿಂಗೆ ಉಂಡೆ ತೊಗೊಂಡು ಪ್ರೆಸ್ ಮಾಡಿ ಹಾಕ್ತಾ ಹೋಗೋದು. ಸೊ ನಮಗೆ ಯಾವ ಥರ ಬೇಕಂತ ನೋಡಿ ಒಂದೇ ಕೈಯಲ್ಲಿ ಈ ಥರ ಪ್ರೆಸ್ ಮಾಡೋದು. ಇದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಇದೆಲ್ಲ ಮಾಡಲಿಕ್ಕೆ. ಸೊ ಸ್ವಲ್ಪ ಮಾಡ್ತಾ ಬಂದ್ಬಿಡುತ್ತೆ ಮಾಡಲಿಕ್ಕೆ. ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ವಡೆಗಳು ತಿನ್ನಲಿಕ್ಕೆ. ಟ್ರೆಡಿಷ್ನಲ್ ವಡೆ ಇದು. ನಾವು ಮೊನ್ನೆ ಅಮಾವಾಸ್ಯೆಗೆ ಪಾಯಸ ವಡೆ ಮಾಡಿದ್ವಿ. ಸೊ ಅದ್ರ ಸಲುವಾಗಿ ವಿಡಿಯೋ ಮಾಡಿದ್ದೆ. ಸೊ ವಿಡಿಯೋ ಹಾಕೋಣ ಎಲ್ಲರಿಗೂ ನಾನು ಮಾಡಿದ್ದೆ. ನೋಡಿ, 2 ಕಡೆನೂ ತಿರುಗಿಸ್ಕೋಬೇಕು. ಹಾಕಿದ ತಕ್ಷಣ ವಡೆ ಹೊರಗಡೆ ಬ್ರೌನಿಷ್ ಕಲರ್ ಇರುತ್ತೆ, ಒಳಗಡೆ ಅದೇ ಥರ ಮತ್ತು ಕ್ರಂಚಿ ಕ್ರಿಸ್ಪಿ ಆಗಿರೋ ವಡೆಗಳು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.